ನಮಸ್ಕಾರ, ನ್ಯೂಸ್ 92ಗೆ ಸ್ವಾಗತ. ನಾನು ಇಸ್ಮಾಯಿಲ್ ಮುಲ್ಲಾ. ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 92 ಇಂಡಿಯಾ. ನನಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಗೆಲುವು ನಿಶ್ಚಿತ. ಯಡಹಳ್ಳಿ. ವಿಜಯಪುರ ಲೋಕಸಭೆ ಎಸ್ಸಿ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದು, ಪಕ್ಷದ ಮುಖಂಡರಿಗೆ ಈಗಾಗಲೇ ಟಿಕೆಟ್ಗಾಗಿ ಮನವಿ ಮಾಡಲಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಹಾಗೂ ವಿಜಯಪುರ ಲೋಕಸಭೆ ಟಿಕೆಟ್ ಆಕಾಂಕ್ಷಿ ರಾಜಶೇಖರ ಯಡಹಳ್ಳಿ ಹೇಳಿದರು. ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕಳೆದ 3 ಬಾರಿ ಬಂಜಾರ ಜನಾಂಗಕ್ಕೆ ಟಿಕೆಟ್ ನೀಡಿತ್ತು, ಗೆಲುವು ಸಾಧಿಸಲು ಆಗಿಲ್ಲ. ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು. ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲು ಹೆಚ್ಚು ಸಹಾಯಕಾರಿಯಾಗಲಿದೆ ಎಂದರು. ನಮ್ಮ ಸಮುದಾಯಕ್ಕೆ, ಅದರಲ್ಲೂ ನನಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದು ಪಕ್ಷದ ಮುಖಂಡರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದ್ದೇನೆ ಎಂದರು. ಪಕ್ಷದಲ್ಲಿ ಬೇರೆಯವರಿಗೆ ಟಿಕೆಟ್ ದೊರೆತರೆ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಶಿಕಾಂತ ಹೊನವಾಡಕರ, ಸಿ.ಎಸ್. ನಿಂಬಾಳ, ಬಿ.ಎಸ್. ಬ್ಯಾಳಿ, ಎಂ.ಬಿ. ಹಳ್ಳದಮನಿ, ರಾಜೇಶ ತೊರವಿ, ನಾಗರಾಜ ಲಂಬು, ಭೀಮರಾವ ತಳಕೇರಿ, ಕೆ.ಎಂ. ಕೂಡಲಗಿ ಇದ್ದರು. ವಿದ್ಯಾರ್ಥಿ ಪಾಲಕರೇ, ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ, ದಕ್ಷ ಆಡಳಿತ, ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ, ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ, ಬಂಧು ಮಿತ್ರರು, ಗುರು ಹಿರಿಯರು, ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು. ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ 95% ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ, ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ 27 ಮಕ್ಕಳಲ್ಲಿ 13 ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ. ಒಟ್ಟು 10 ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು. ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಅಧ್ಯಕ್ಷರು, ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್, ವಿಜಯಪುರ. ಉಪಾಧ್ಯಕ್ಷರು ನಾನು ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರದ ಕಾಂಗ್ರೆಸ್ಸಿನ ಒಬ್ಬ ಪ್ರಬಲ ಆಕಾಂಕ್ಷಿ ಕೂಡ ಹೌದು. ನಾವು ಹಿಂದೂ ಕೂಡ ತಮ್ಮನ್ನು ಕರೆದು ಈ ವಿಷಯದಲ್ಲಿ ಮಾತಾಡ್ತೇವೆ. ಆವಾಗಲೂ ಕೂಡ ಮೊದಲ ಬೇಡಿಕೆ ಏನಾಗಿತ್ತು ಅಂದ್ರೆ, ವಿಜಯಪುರ ಮೀಸಲು ಕ್ಷೇತ್ರದಲ್ಲಿ ಇಂದಿನ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಲಂಬಾಣಿ ಸಮುದಾಯಕ್ಕೆ ಬಿಟ್ಟುಕೊಟ್ಟಿತ್ತು. ಆದರೆ ಈ 3 ಸಲ ಲಂಬಾಣಿ ಸಮುದಾಯದ ಅಭ್ಯರ್ಥಿಗಳು ಜಯಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಆದುದರಿಂದ ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರಲ್ಲಿ ಪ್ರಬಲವಾದಂತಹ ಈ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದೆ. ಆದಲ್ಲಿ ಈ ಸಲ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಲೋಕಸಭೆಗೆ ವಿಜಯಪುರದಿಂದ ಕಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಎಲ್ಲ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ಅದಕ್ಕಾಗಿ ನಾನು ಒಬ್ಬ ಆಕಾಂಕ್ಷಿಯಾಗಿ ಈಗ ಸುಮಾರು 3-4 ತಿಂಗಳಿಂದ ಎಲ್ಲ ನನ್ನ ಕ್ಷೇತ್ರದಲ್ಲಿ ಪ್ರಮುಖರಿಗೆ ಭೇಟಿಯಾಗುವುದರಲ್ಲಿ, ಜಿಲ್ಲೆಯ ಪ್ರಮುಖ ಸಮುದಾಯದ ಮುಖಂಡರನ್ನ ಭೇಟಿಯಾಗುವುದರಲ್ಲಿ, ನಮ್ಮ ಜಿಲ್ಲೆಯ 2 ಸಚಿವರುಗಳಿಗೆ ಭೇಟಿಯಾಗುವುದರಲ್ಲಿ, ಎಲ್ಲ ಶಾಸಕರಿಗೆ ಭೇಟಿಯಾಗಿ ನಮ್ಮ ಉಮೇದುಗಾರಿಕೆಯನ್ನ ನಾನು ಪ್ರತಿಪಾದಿಸಿದ್ದೇನೆ. ಅವರಿಗೆ ಈ ಸಲ
ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ನಾವೆಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ಒಂದು ಸಂಸದನನ್ನ ಇದ್ದ ಚುನಾಯಿಸಿ ಕಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಎಲ್ಲ ಹಿರಿಯರಿಗೆ, ನಮ್ಮ ಸಮುದಾಯದ ಇತರ ಪ್ರಮುಖರ ಜೊತೆಗೂಡಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಸಮುದಾಯದ ಬೇರೆ ಬೇರೆ ನಾಯಕರನ್ನು ನಾವು ಕರೆದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಇರಬಹುದು, ನಮ್ಮ ಪ್ರಮುಖ ಸಚಿವರುಗಳು ಇರಬಹುದು, ಮಾಧವರು ಇರಬಹುದು, ಜಿ ಪರಮೇಶ್ವರ್ ಅವರು ಇರಬಹುದು, ಮತ್ತು ಎಂ ಬಿ ಪಾಟೀಲ್ ಸಾಹೇಬ್ ಇರಬಹುದು, ಶಿವಾನಂದ ಪಾಟೀಲ್ ಸಾಹೇಬ್ ಇರಬಹುದು. ಇವೆಲ್ಲರಿಗೂ ಕೂಡ ನಾವು ಈಗಾಗಲೇ 2 ರೌಂಡು ಭೇಟಿಯಾಗಿ ಈ ಸಲ ನೀವು ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಜೊತೆಗೆ ನಾನು ಕೂಡ ಒಬ್ಬ ಆಗಿದ್ದರಿಂದ ನನಗೆ ಟಿಕೆಟ್ ನೀಡಿದರೆ ಈ ಸಲ ಇಲ್ಲಿಂದ ಒಬ್ಬ ಕಾಂಗ್ರೆಸ್ ಸಂಸದನನ್ನ ನಾವು ಆರಿಸಿ ಕಳಿಸಲಿಕ್ಕೆ ಸಾಧ್ಯತೆ. ನಾವು ಈ ಸಂಸದನನ್ನ ಈ ಸಲ ನಾವು ಆರಿಸಿ ಕಳಿಸಿದರೆ ಆದಲ್ಲಿ ನಮ್ಮ ಜಿಲ್ಲೆಯ ಪ್ರಗತಿಗೆ ನಾವು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡ್ತೀನಿ. ನನಗೆ ಸಾಕಷ್ಟು ಅಧಿಕಾರಿಗೆ ಕೆಲಸ ಮಾಡಿದ ಅನುಭವ ಇರೋದ್ರಿಂದ ನಾನು ಈ ಸಲ ಆರಿಸಿ ಬಂದರೆ ಉತ್ತಮವಾದ ಕೆಲಸವನ್ನು ಮಾಡಿ ಬಿಜಾಪುರ ಜಿಲ್ಲೆಯ ಪ್ರಗತಿಗೆ ನಾನು ಶ್ರಮಿಸ್ತೇನೆ ಅಂತ ಹೇಳಿ ನಮ್ಮ ಎಲ್ಲಾ ಪ್ರಮುಖರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಬಹಳಷ್ಟು ಜನ ಪ್ರಮುಖರು ನಮಗೆ ಉತ್ತಮ ಸ್ಪಂದನೆಯನ್ನ ನೀಡಿದ್ದಾರೆ, ಉತ್ತಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸದ್ಯದಲ್ಲೇ ಟಿಕೆಟ್ ಫೈನಲ್ ಹಂತದಲ್ಲಿ ಇರೋದ್ರಿಂದ ನಾವು ಕೂಡ ಒಂದು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ. ನನಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ನಾವು ಈ ಜಿಲ್ಲೆಯ ಉತ್ತರೋತ್ತರ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ತಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮತ್ತು ಹಿರಿಯರಿಗೆ, ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಮನವಿ ಮಾಡಿದ್ದೇನೆ. ಪಕ್ಷದಲ್ಲಿ ಬೇರೆ ಬೇರೆ ಜನ ಆಗಿದ್ದಾರೆ ಸರ್. ಈಗ ನಾವು ಇರ್ಬೋದು, ಬೇರೆ ಬೇರೆ ಇನ್ನೂ ಪ್ರಬಲ ಪಕ್ಷಗಳಿದ್ದಾರೆ. ನಾವು ಒತ್ತು ಕೊಟ್ಟು ಹೇಳ್ತಾ ಇರೋದು ನಮ್ಮ ಉಮೇದುಗಾರಿಕೆ ಸಲುವಾಗಿ ಅಷ್ಟೇ. ನಮಗೆ ರೈಟ್ ಕಮ್ಯುನಿಟಿಗೆ ಟಿಕೆಟ್ ಕೊಡಬೇಕು. ಅದರಲ್ಲೂ ನನಗೆ ಟಿಕೆಟ್ ಕೊಟ್ರೆ ಈ ಸಲ ಒಬ್ಬ ಸಂಸದನನ್ನ ಇಲ್ಲಿಂದ ಆರಿಸಿ ಕಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ಎಲ್ಲರಿಗೂ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ. ಸಚಿವರು ನಾವು ನಮ್ಮ ಸಮಾಜದ ಮುಖ್ಯಮಂತ್ರಿ ಅವರು ಭೇಟಿಯಾಗಿದ್ದೀವಿ ಸರ್. ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಲ ರೈತ ಕಮಿಟಿಗೆ ಟಿಕೆಟ್ ಆಲ್ಮೋಸ್ಟ್ ತಗೋಬೇಕಿದೆ ಸಾಧ್ಯ ಇದೆ. ಯಾಕಂದ್ರೆ ಹಿಂದಿನ ಸಲ 3 ಸಲ ಇಲ್ಲಿ ಬೇರೆ ನಮ್ಮ ಉಪಾನೆ ಸಹೋದರಿಗೆ ಟಿಕೆಟ್ ಆಗಿಲ್ಲ. ಈ ಸಲ ರೈತ ಕಮಿಟಿಗೆ ಟಿಕೆಟ್ ಕೊಡ್ತೀವಿ. ಇನ್ನು ಯಾರಿಗೆ ಕೊಡಬೇಕು ಅನ್ನೋದು ಸ್ಪಷ್ಟತೆ ಇಲ್ಲ. ನಾವು ಅದಕ್ಕಾಗಿ ನಾನು ಅವರಿಗೆ ಸ್ಪಷ್ಟತೆಯನ್ನು ನೀಡಿದ್ದೇನೆ. ನನಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸುಲಭವಾದಂತೆ ನಾನು ಎಲ್ಲ ನನ್ನ ಸಚಿವರಿಗೆ ನಾನು ಮನವರಿಕೆ ಮಾಡಿದ್ದೇನೆ. ಸುಮಾರು ನಮ್ಮ ಸಮುದಾಯದ ಪಾಪ್ಯುಲೇಷನ್ ಅಲ್ಲ, ಈಗ ನಮ್ಮ ವೋಟರ್ಸ್ ಮತದಾರರು ಸುಮಾರು 2 ಲಕ್ಷವರೆಗೆ, 2 ಲಕ್ಷಕ್ಕಿಂತ ಹೆಚ್ಚು ಮತದಾರಿದ್ದಾರೆ ರೈಟ್ಸ್ ಕಮ್ಯುನಿಟಿಯಲ್ಲಿ. ಅದರಿಂದ ನಾನು ಎಲ್ಲ ಸಮುದಾಯ, ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯಕ್ಕೆ ನಾನು ಉತ್ತಮ ಬಾಂಧವ್ಯ ಹೊಂದಿದ್ದರಿಂದ ಮತ್ತು ಕಾಂಗ್ರೆಸ್ ಪಕ್ಷ ಈ ಸಲ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದರಿಂದ